ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ಯೂಟ್ಯೂಬ್ ಚಾನಲ್ ಹೋದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸುಮ್ಮನೆ ತಲೆಗೆ ಜಾಸ್ತಿ ರಾಜಕೀಯದ ಹುಚ್ಚು ಹಾಕ್ಕೋಬೇಡಿ. ಅದರಿಂದ ಹುಚ್ಚರಾಗಿರೋರು ಇದೆ. ಆದರೆ ಇಟ್ಕೋಬೇಕು, ದೇಶದ ಬಗ್ಗೆ ಏನು ನಡೀತಿದೆ, ರಾಜ್ಯದಲ್ಲಿ ಏನು ನಡೀತಿದೆ, ಯಾರು ಸಂಸದರು, ಯಾರು ಶಾಸಕರು, ಯಾವ ರಾಜ್ಯದಲ್ಲಿ ಏನೇನು ನಡೀತಿದೆ ಅಂತ ಸ್ವಲ್ಪ ಗಮನ ಸಮಯ ಸಿಕ್ಕಾಗ ಈ ಥರ ಸುದ್ದಿಗಳು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅಂದರೆ ನಮ್ಮ ತೆರಿಗೆ ಹಣ ಇಲ್ಲಿ ದೇಶಕ್ಕೆ ಹೋಗ್ತಾ ಇರುತ್ತೆ. ಆ ದೇಶದಿಂದ ಯಾವ ರಾಜ್ಯಕ್ಕೆ ಏನೇನು ಅನುದಾನಗಳು ಬಂದಿದೆ, ಯಾವ ರಾಜ್ಯ ಎಷ್ಟು ಅಭಿವೃದ್ಧಿ ಆಗ್ತಿದೆ, ಎಷ್ಟೆಷ್ಟು GSTಯಿಂದ ನಮ್ಮ ರಾಜ್ಯಗಳಿಂದ, ದಕ್ಷಿಣ ಭಾರತದ ರಾಜ್ಯಗಳಿಂದ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಏನು ಬರುತ್ತೆ ಅಂತ ಸ್ವಲ್ಪ ಮಾಹಿತಿ ತಲೆಯಲ್ಲಿ ಇಟ್ಕೋಬೇಕು. ಸುಮ್ಮನೆ ಏನೋ ಕೊಡ್ತಿದ್ದಾರೆ, ಏನೋ ಹೋಗ್ತಿದೆ ಅಂತ ಅನ್ಕೋಬೋದು. ಇವತ್ತು ತುಂಬಾ ನಾವು ಹಣ ಕಟ್ತಿದ್ವಿ ಸರ್ಕಾರಕ್ಕೆ GST ರೀತಿಯಲ್ಲಿ. ಇವತ್ತು ಆಚೆ ವೆಹಿಕಲ್ಸ್ ತೊಗೊಂಡು ಹೋದರೆ ಸಾಕು, ಟೋಲ್ಸಲ್ಲಿ ತುಂಬ ಜಾಸ್ತಿ ಸಿಂಗಲ್ ರಸ್ತೆಗಳಿಗೆಲ್ಲ ಟೋಲ್ ಆಗ್ತಿದ್ದಾರೆ. ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ನಮ್ಮ ತೆರಿಗೆ ಹಣದಲ್ಲೇ ರಸ್ತೆಗಳ ಅಭಿವೃದ್ಧಿ ಮಾಡ್ತಾರೆ, ಮತ್ತೆ ಕಟ್ಟಿದ ಮೇಲೆ ಕೂಡ ಮತ್ತೆ ತೆರಿಗೆ ವಸೂಲು ಮಾಡ್ತಾರೆ. ಅಂದರೆ ಇದೊಂದು ಸ್ವಲ್ಪ ಒಂಥರ ಸಂಕಷ್ಟ ಅಂತ ಹೇಳ್ಬೋದು ಪಬ್ಲಿಕ್ಸ್ಗೆ. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈ ವಿಡಿಯೋನಲ್ಲಿ ಇಷ್ಟಪಡೋದೇನು, ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಯಾವುದೇ ರೀತಿಯ ಒಂದು ಸ್ಥಾನ ಕೂಡ ಇವತ್ತಿಗೆ ಲೋಕಸಭಾ ಚುನಾವಣೆಗೆ ಗೆದ್ದಿಲ್ಲ, ಚರಿತ್ರೆಯಲ್ಲೇ ಗೆದ್ದಿಲ್ಲ. ಆದರೆ ಈ ಸಲ ಇವರು ನಮ್ಮ ಮೋದಿಜಿಯವರು ಅಣ್ಣಾಮಲೈ ಅನ್ನೋರಿಗೆ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಅವರು ಓಡಾಡ್ತಾರೆ. ಅಣ್ಣಾಮಲೈ ಅವರು ಗೊತ್ತು, ಕರ್ನಾಟಕದಲ್ಲಿ IAS ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಯಾವಾಗ ರಾಜಕಾರಣಿಗಳು ನೋಡಿ ರಾಜಕೀಯದಲ್ಲಿದ್ದರೆ ಬೇಗ ಅಭಿವೃದ್ಧಿ ಆಗ್ಬೋದು, ಜಾಸ್ತಿ ಹಣ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಒಂಥರ ನಾವು ಹೇಳೋದು ನಡೆಯುತ್ತೆ. ಸುಮ್ಮನೆ ಎಷ್ಟು ಯಾವ ಅಧಿಕಾರಿ ಇದ್ರೂ ಎಲ್ಲರ ಮುಂದೆ ಕೈ ಕಟ್ಕೋಬೇಕು ಅಂತ ಹೇಳಿ ಯೋಚನೆ ಬಂತು ಏನೋ ಗೊತ್ತಿಲ್ಲ. ಸಡನ್ಲಿ ರಾಜೀನಾಮೆ ಕೊಟ್ಟು ತಮಿಳ್ನಾಡು ಬಂದುಬಿಟ್ಟು ತಮಿಳ್ನಾಡಲ್ಲಿ ರಾಜಕೀಯಕ್ಕೆ ಇಳಿಬೇಕಂತ ಅವರು ಯಾವ ಪಕ್ಷಕ್ಕೆ ಹೋಗುವ ಯೋಚನೆ ಮಾಡುವ ಸಮಯದಲ್ಲಿ BJP ಹೆಂಗೋ ಇರಲಿಲ್ಲ. ತಮಿಳ್ನಾಡಲ್ಲಿ BJP ಪಕ್ಷದಿಂದ ಅವ್ರಿಗೆ ತಗೊಂಡ್ರು, ರಾಜ್ಯಾಧ್ಯಕ್ಷರು ಮಾಡಿದ್ರು. ಅವರು ಸುಮಾರು ಇಡೀ ರಾಜ್ಯ ಎಲ್ಲ ಓಡಾಡಿ ಜನಗಳಿಗೆಲ್ಲ ಸೇರಿಸ್ತಾರೆ. ಜನ ಸೇರೋದು ನೋಡಿ ಮೋದಿಜಿಯವರು ತುಂಬ ಸಂತೋಷ ಪಡ್ತಾರೆ. ತುಂಬ ಏನು ತಮಿಳ್ನಾಡಲ್ಲಿ ಕೂಡ ಅಕೌಂಟ್ ಓಪನ್ ಮಾಡ್ಬೋದು BJP ಇದು ವಿಧಾನಸಭೆ ಚುನಾವಣೆಯಲ್ಲಿ ಅಂಥೇಳಿ, ವಿಧಾನ ಪರಿಷತ್ ಚುನಾವಣೆ ಅಂತ ಅವರು ಯೋಚನೆ ಮಾಡ್ತಾರೆ. ಆದರೆ 5-6 ಸಲ ಮೋದಿಜಿಯವರು ಎಂಟ್ರಿ ಕೊಡ್ತಾರೆ ಚುನಾವಣೆ ಸಮಯದಲ್ಲಿ. ಆದರೆ ಒಂದು ಸ್ಥಾನನೂ ಗೆಲ್ಲಿಲ್ಲ. ಅದಕ್ಕೆ ಮುಖ್ಯ ಕಾರಣ DMK ನೇತೃತ್ವದ ಸರ್ಕಾರ. ಹಾಗಾಗಿ ಸ್ಟಾಲಿನ್ ಅವರು ತುಂಬ ಇಡೀ ರಾಜ್ಯದಲ್ಲೇ ತುಂಬ ಅದ್ಭುತವಾದ ಕೆಲಸಗಳು ಮಾಡಿಕೊಂಡು, ಅದ್ಭುತವಾದ ಒಂದು ಹೊಸ ಜಾರಿಗಳು ತಂದು, ಇವರು ಯಾವ ಕಡೆ ಇದ್ದಾರೋ ಆ ಕಡೆ ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ 39 ಸ್ಥಾನಗಳು ಗೆದ್ದಿದ್ದಾರೆ DMK ಪಕ್ಷ ಅಲ್ಲಿ. ಆದರೆ ಜನ ಯೋಚನೆ ಮಾಡೋದು ನೋಡಿದ್ರೆ, ಜನ ಈ ಅಣ್ಣಾಮಲೈ ಸಾಹೇಬರು ಸೇರಿಸಿರೋ ಜನರಿಗೆ ನೋಡಿ, ಮತ್ತು ಮೋದಿಜಿ ಅವರು ತುಂಬ ಗರ್ವ ಪಡ್ತಾರೆ. ತುಂಬ ಒಳ್ಳೆಯವನ್ನು ಕೊಟ್ಟಿದ್ದೀನಿ ಅಂಥೇಳಿ. ಕನಿಷ್ಠ ಪಕ್ಷ ನಿಂತಿರುವಂಥ ಕೊಯಂಬತ್ತೂರಲ್ಲಿ ನಿಂತಿದ್ದು ಅಣ್ಣಾಮಲೈ ಅವರು. ಆ ಕೊಯಂಬತ್ತೂರಲ್ಲಿ ಕೂಡ ಗೆದ್ದಿಲ್ಲ, ಒಂದು ಸ್ಥಾನನೂ ಗೆದ್ದಿಲ್ಲ. ತುಂಬ ಮುಖಭಂಗ ಆಗಿದೆ. ಹಾಗಾಗಿ ಈಗ ನೋಡಬೇಕು, ಈ ಮುಂದಿನ ಚುನಾವಣೆ ಸಮಯದಲ್ಲಿ ಯಾರಿಗೆ ನೇಮಕ ಮಾಡ್ತಾರೆ ರಾಜ್ಯಾಧ್ಯಕ್ಷರಾಗಿ ಅಂತ ಕಾದು ನೋಡಬೇಕಿದೆ. ಆದರೆ ಇವರು ತಮಿಳುನಾಡಲ್ಲಿ ಗೆದ್ದಿರುವಂತಹ 39 ಸ್ಥಾನಗಳು ತುಂಬ ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಲ್ಲ ಸೀಟುಗಳು ಇವ್ರದ್ದೇ ಆದಂತಹ ಗೆದ್ದಿರೋದಂದರೆ ತಮಿಳುನಾಡು ಮಾತ್ರನೇ. DMK ಪಕ್ಷ 39 ಪೂರ್ತಿ ಸ್ಥಾನಗಳನ್ನು ಗೆದ್ದಿದೆ. ಇಲ್ಲಿರೋದು 39 ಸ್ಥಾನಗಳು ಬರ್ತವೆ. 39 ಸ್ಥಾನಗಳು ಕೂಡ ಬೇರೆ ಯಾವ ಪಕ್ಷಕ್ಕೂ ಹೋಗಿಲ್ಲ, ಒಂದೂ ಸೈಡಿಗೆ ಹೋಗೇ ಇಲ್ಲ. ಎಲ್ಲ 39 ಸ್ಥಾನಗಳನ್ನು ಗೆದ್ದು ಹ್ಯಾಟ್ರಿಕ್ ಜಯಪಡಿಸಿದ್ದಾರೆ. ಹಾಗಾಗಿ ಇದು ಒಂದು ಕಾಂಗ್ರೆಸ್ಗೆ ಒಂದು ಬಲ ಸಿಕ್ಕಂಗಾಯಿತು. ಒಂದೇ ರಾಜ್ಯದಲ್ಲಿ 39 ಸ್ಥಾನಗಳು ಗೆದ್ದಿರೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ 20 ಸ್ಥಾನ ಬರಬಹುದಾಗಿತ್ತು. ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಓಡಾಡಿದರು. ಆದರೆ ಅಲ್ಲಿ ಊಟ ಹೊಡೆಯಿತು. ಅವರು 20-22ವರೆಗೂ ಮಾಡಿದರು.
ಆದರೆ ಬರೀ ಸಿಂಗಲ್ ಡಿಜಿಟ್ ಬಂತು, 9 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಸ್ನೇಹಿತರೆ, ನಾವು ಅಂದ್ಕೊಳ್ಳೋದ್ರ ರೀತಿಯಲ್ಲಿ ಮತಗಳು ಬೀಳಲ್ಲ. ಇದು ಜನರಲ್ಲಿ ಒಂದು 10% ಜನ ವಿದ್ಯಾವಂತರಾಗಿ ಯೋಚನೆ ಮಾಡಿದ್ರೆ 90% ಜನ ಗೊತ್ತಾಗಲ್ಲ ಯಾರು ಯಾವಾಗ ಕಡೆ ಬದಲಾವಣೆ ಆಗ್ತಾರೋ, ಇಲ್ಲ ಹಿಂದಿನ ದಿವಸ ಹಣ ಕೊಟ್ಟು ಹಣ ಪಡೆದು ಆವಾಗ ಬದಲಾವಣೆ ಆಗ್ತಾರೋ ಏನು ಹೇಳೋಕ್ಕಾಗಲ್ಲ. ಒಂದು ಮನೇಲಿ 10 ಜನ ಇದ್ದರೆ 10 ಜನ ಒಬ್ಬರು ಮಾತು ಕೇಳಿ ಮತ ಹಾಕಲ್ಲ. ಅಂಥ ಸಮಯದಲ್ಲಿ ಕೆಲವರು ಚಾಲೆಂಜ್ಗಳು ಹೇಳೋದು, ನಾನೇ ಗೆಲ್ತೀನಿ ಅವರೇ ಗೆಲ್ಲಲ್ಲ ಅಂತ ಹೇಳೋದು ಇವೆಲ್ಲ ನಡೀತವೆ ನೋಡಿ. ಈಗ ಸುಧಾಕರ್ ಮೇಲೆ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ರು, ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಗೆದ್ದರೆ 1 ಮತ ಲೀಡ್ ತೊಗೊಳ್ಳಿ, ರಾಜೀನಾಮೆ ಕೊಡಿ. ಇವೆಲ್ಲ ಹೇಳಿಕೆಗಳು ಅನವಶ್ಯಕತೆ ಹೇಳಿಕೆಗಳು, ಅವೆಲ್ಲ ಚಾಲೆಂಜಿಂಗ್ ಮಾಡಬಾರ್ದು. ಯಾಕಂದರೆ ಇದು ನಮ್ಮ ಒಬ್ಬರ ಕೈಯಲ್ಲಿ ಅವರೊಬ್ಬರ ಕೈಯಲ್ಲಿ ಇರಲ್ಲ. ಚುನಾವಣೆ ಹಾಕೋ ಜನ ಅವರವ್ರ ಇಷ್ಟ ಪ್ರಕಾರ ಹಾಕ್ತಾರೆ. ಯಾಕೆಂದರೆ ಇದು ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ, ಕೇಂದ್ರ ಸರ್ಕಾರದ ಚುನಾವಣೆ. ಕೇಂದ್ರದಲ್ಲಿ ಒಳ್ಳೆ ಲೀಡರ್ಗಳು ನೋಡ್ತಾರೆ, ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಜನ. ಹಾಗಾಗಿ ಈ ಚುನಾವಣೆಗೆ ಯಾರು ಹೇಳ್ದಂಗೆ ನಡೆಯಲ್ಲ ನೋಡಿ. ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದರೆ 100% ರಕ್ಷಾರಾಮಾಗಿ ಗೆಲ್ತಾರೆ ಅಂದಿದ್ರು. ಸುಧಾಕರ್ ಅವರು MLA ಶಾಸಕರ ಚುನಾವಣೆಯಲ್ಲಿ ಸೋತೋಗ್ಬಿಟ್ರು. ಇನ್ನು ಎಲ್ಲಿ ಗೆಲ್ತಾರಪ್ಪ ಅಂದ್ಕೊಂಡಿದ್ರು. ಅದೇ ರೀತಿ DK ಶಿವಕುಮಾರ್ ಅವ್ರ ತಮ್ಮ DK ಸುರೇಶ್ ಅವರು ಅವ್ರಿಗೆ ಸೋಲ್ತಾರೆ, ಗ್ರಾಮಾಂತರ ಜಿಲ್ಲೆಯಲ್ಲಿ ಸೋಲ್ತಾರಂತ ಯಾರು ಊಹೆನೇ ಮಾಡಲಿಲ್ಲ. ಅಲ್ಲಿ ಮಂಜುನಾಥ್ ಸರ್ ಅವರು ಬಂದುಬಿಟ್ರು. ಹೀಗೆ ಯಾವುದು ಶಾಶ್ವತವಾಗಿ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯದಲ್ಲಿ ಇದು 39 ಸೀಟ್ಗಳಿಗೆ 39 ಗೆದ್ದಿದೆ ಅಂದರೆ ಹ್ಯಾಟ್ರಿಕ್ ಜಯ ಅಂತ ಹೇಳ್ಬೋದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.